ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಸರ್ಜೆ ಕನ್ನಡಿಗ. ಅಂತಾರಲೇ ಇವತ್ತು ಬುಧವಾರ. ನಿನ್ನೆ ನಮ್ಮ RC ಬಂತ್ರ ಕಪ್ಗೆ ಇತ್ತು 18 ವರ್ಷದಿಂದ. ಎಷ್ಟು ಖುಷಿ ಆಗ್ತದೆ. ನೈಟ್ನ 1-2 ಗಂಟೆವರೆಗೂ ಆದರೂ ನಮಗೆ ನಿದ್ದೆನೇ ಬರೋಲ್ತಾಗಿತ್ತು. ಅಷ್ಟೊಂದು ಇದನ್ನ ಆಗಿಬಿಟ್ಟಿತ್ತು. RC ನಿನ್ನೆ ಮ್ಯಾಚ್ ಇತ್ತಲ್ಲ, ಅದಕ್ಕೆ ನಾವು ಯಾರೂ ಕೆಲಸನೂ ಮಾಡಿಲ್ಲ, ಏನೂ ಮಾಡಿಲ್ಲ. ನೋಡೋಣ, ಇವತ್ತು ಕೆಲಸ ಮಾಡೋಣ. ಇವತ್ತಿನ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 21,283. ಪೆಟ್ರೋಲ್ ಐತಲ್ಲಿ ನೋಡೇ ಇಲ್ಲ. ಇರಿ ಎಷ್ಟು ದಿವಸ ಆಯಿತು ಹಾಕಿ ಅಂತ ಇದು ನನಗೆ ಕಂಪ್ಲೀಟ್ ಆಗ್ತೈತೆ. ಹಾಕಿದ್ದೆ ಅನಿಸುತ್ತೆ, ಸೋಮವಾರ ಹಾಕಿದೆ. ಫುಲ್ ಐತೆ ಇನ್ನೂ. ಬರ್ರಿ ಏನಾಗುತ್ತೆ ಅರ್ನಿಂಗ್ಸ್ ನೋಡೋಣ. ಏನು ಇವಾಗ IPL ಮುಗೀತು ಈ ವರ್ಷದ್ದು. ಇವಾಗ ಏನೂ ಇಲ್ಲ. ಒಬ್ಬರು ಕಮೆಂಟ್ ಮಾಡೋರು, ನಮ್ಮ ಅಣ್ಣ ಬಾಂಡ್ಗವರು. ಯಾರಿದು ಹೆಸರು ಹೇಳ್ತೀನಿ ನೋಡಿ, ಹೇಮಂತ್ ರಾಜ್ ಅಂತ. ಇಲ್ಲಿ 2ನೇ ಕಮೆಂಟ್ ಓದ್ತೀನಿ ನೋಡಿ. ಅವನು ಶಂಕರ್ ಇಬ್ಬರು ಹಾಳು ಮಾಡ್ತಾವ್ರೆ. ವೀಡಿಯೋ ಮಾಡಿ ಇವರಿಗೆ ಇಷ್ಟ ಇದ್ದರೆ ಎಷ್ಟಾದರೂ ಸಂಪಾದನೆ ಮಾಡಲಿ, ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಜನಕ್ಕೆ, ಚಿಕ್ಕ ಹುಡುಗರಿಗೆ ಎಲ್ಲ ಹಾಳು ಮಾಡ್ತಾವ್ರೆ. ಓದೋ ಹುಡುಗರೆಲ್ಲ ಪಾರ್ಟ್ ಟೈಮ್ ಮಾಡಿ ಅಷ್ಟು ಸಂಪಾದನೆ ಮಾಡ್ಬೋದು ಅಂತ ಹೇಳಿ ದಿನ 2,000 ಇಲ್ಲ 3,000 ಅಂತ ಹೇಳಿ ಎಲ್ಲರನ್ನೂ ಹಾಳು ಮಾಡ್ತಾವ್ರೆ. ಗುರು, ನಾನೊಂದು ಮಾತು ಹೇಳ್ತಿಲ್ಲ ಕೇಳ. ನಾವು ವೀಡಿಯೋನು ಮಾಡ್ತಾ ಇರಲಿಲ್ಲ ಅಂದರೆ ಈ ಫೀಲ್ಡ್ ಬಗ್ಗೆ ನಿಮ್ಗೆ ಗೊತ್ತಾಗ್ತಿತ್ತಾ? ಸ್ವಿಗ್ಗಿ, ಝೊಮ್ಯಾಟೊ, ಎಷ್ಟೋ ಜನ ಹಳ್ಳಿಗಳಲ್ಲಿ ಕೆಲಸ ಇಲ್ಲ ಏನಿಲ್ಲ ಅಂದ್ಕೊಂಡು ಓದಿರಲ್ಲ ಒಬ್ಬೊಬ್ಬರು. ನಾವೇನು ಯಾರಿಗೇನು ಫೋರ್ಸ್ ಮಾಡ್ತಾಯಿದ್ದೇವೆ ಬಂದುಬಿಟ್ಟು ಮಾಡಿ ಅಂತ? ನಾವು ಯಾರಿಗೂ ಫೋರ್ಸ್ ಮಾಡ್ತಾಯಿಲ್ಲ. ಇಷ್ಟ ಇದ್ದವ್ರು ಮಾಡ್ತಾರೆ, ಇಷ್ಟ ಇಲ್ಲದವ್ರು ಬಿಡ್ತಾರೆ. ಏನು ಓದೋ ಹುಡುಗರಿಗೆ ಹಾಳು ಮಾಡ್ತಾಯಿದ್ದೀವಿ ಅಂತ? ಓದೋ ಹುಡುಗರಿಗೆ ಓದೋ ಕಡೆ ಗಮನ ಇರುತ್ತೆ, ದುಡ್ಡಿನ ಬಗ್ಗೆ ಗಮನ ಇರೋಲ್ಲ. ಯಾರಪ್ಪ ಅಂದ್ರೆ ನಾವೇನು ತಿಂತಾ ಇಲ್ವಲ್ಲ, ನಾವು ದುಡ್ದುಬಿಟ್ಟು ನಾವು ತಿಂತಾ ಇರೋದು. ಏನೋ ಓದೋ ಹುಡುಗರಿಗೆಲ್ಲ ಇದನ್ನಂತೆ ಅವರು ಅಪ್ಪ ಅಮ್ಮ ಗಾಡಿ ಕೊಡಿಸಿರ್ತಾರೆ, ಇದನ್ನು ಮಾಡಿಕೊಂಡು ದುಡಿಯೋಣ ಹಾಗೆ ಅಂತ ನೀವು ಹೇಳ್ತಾಯಿದ್ದೀರಾ. ನೀವು ಹೇಳೋದು ಒಂದು ರೀತಿಯಲ್ಲಿ ಕರೆಕ್ಟೇ ಇರೋದು. ಆದರೆ ಇವಾಗ UP, ಬಿಹಾರು, ನಾರ್ತ್ ಸೈಡ್ ಕಡೆ ಬಂದುಬಿಟ್ಟು ಎಷ್ಟೋ ಜನ ಇಲ್ಲಿ ಬೆಂಗಳೂರಲ್ಲಿ ಜೀವನ ಕಟ್ಕೊಂಡು ಸಾಗಿಸ್ತವ್ರೆ. ಯಾಕೆ? ನಮ್ಮ ಕರ್ನಾಟಕ ಜನ ಇಲ್ಲವ್ರು ಗೊತ್ತಿಲ್ಲದವ್ರು ಬಂದುಬಿಟ್ಟು ಕೆಲಸ ಮಾಡಿದ್ರೇನು ಏನಾರು ಆಗುತ್ತಾ ಪ್ರಾಬ್ಲಮ್ಮು? ಇಲ್ಲ ತಾನೇ? ನಮ್ಮ ಕರ್ನಾಟಕ ಇರೋದು ನಾವು ಕನ್ನಡದಲ್ಲಿ ಮಾಡ್ತಾರೆ ಕಂಟೆಂಟ್ಗಳು, ಅದಕ್ಕೆ ಕನ್ನಡದಲ್ಲಿ ಹೇಳ್ತಾರೆ. ಆ ಥರ ಆಗಿದ್ದರೆ ನಾನು ಹಿಂದಿ ಬರುತ್ತೆ, ಬೇರೆ ಲ್ಯಾಂಗ್ವೇಜು ಮರಾಠಿನೂ ಬರುತ್ತೆ, ಆ ಬೇರೆ ಭಾಷೆಯಲ್ಲಿ ಮಾಡಿದ್ರೂ ಯೂಸ್ಫುಲ್ ಆಗ್ತಾಯಿತ್ತಲ್ಲ. ಸಿಕ್ಕಾಪಟ್ಟೆ ವ್ಯೂಸ್ ಹೋಗ್ತಿತ್ತು ಆರಾಮಾಗಿ. ಮತ್ತು ಬೇರೆ ರಾಜ್ಯದವ್ರನ್ನ ನಾರ್ತ್ ಸೈಡ್ದವ್ರನ್ನ ಆರಾಮಾಗಿ ಕರ್ಸ್ಕೊಬೋದಲ್ಲ. ನಮಗೇನು ಬೇಕಿತ್ತ? ನಾವು ಕನ್ನಡದಲ್ಲೇ ಮಾಡ್ತೀವಿ ಬ್ರೋ. ಅಂದರೆ ಕನ್ನಡದಲ್ಲಿ ಯಾಕೆ ಮಾಡ್ತಾ ಇರೋದು? ಅದೇ ಕಾರಣ. ಯಾರೋ ಕೆಲಸ ಇಲ್ದವ್ರು, ಕಾಲೇಜ್ ಮುಗಿದಿರುತ್ತೆ, ಕೆಲಸ ಸಿಗ್ತಾ ಇರಲಿಲ್ಲ. ನಾವು ಇದಕ್ಕೆ ಜೀವನ ಕಟ್ಕೊಳ್ಳಿ ಅಂತ ಹೇಳ್ತಾ ಇಲ್ವಲ್ಲ. ಬೇರೆ ಕೆಲಸ ಮಾಡಿಕೊಂಡು ಆರಾಮಾಗಿ ಇವಾಗ ಎಷ್ಟೋ ಕಂಪ್ನಿಗಳಲ್ಲಾಗಲಿ ಎಷ್ಟೋ ಇದನ್ನಾಗಲಿ ಎಲ್ಲರೂ ಆರಾಮಾಗಿ ಮಾಡ್ಕೊಂಡಿದ್ದಾರೆ. ನಮ್ಮ ವೀಡಿಯೋಸ್ ನೋಡಿಬಿಟ್ಟು ಬನ್ನಿ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ. ಮಾಡ್ತಿದ್ರೆ ಇಷ್ಟ ಇದ್ದರೆ ಬನ್ನಿ ಅಂತ ಹೇಳಿದ್ದು ಅಷ್ಟೇ. ಯಾಕಂದ್ರೆ ರೆಫರ್ ಬರುತ್ತೆ, ನಮಗೂ ದುಡ್ಡು ಬರುತ್ತೆ, ಜಾಯ್ನಿಂಗ್ ಆದವ್ರಿಗೂ ದುಡ್ಡು ಬರುತ್ತೆ. ಅದಕ್ಕೆ ಹೇಳ್ತೀವಿ, ಬರ್ತಿದ್ರೆ ಬನ್ನಿ, ಬಿಡ್ತೀರಿ ಬರೀ. ಯಾರಿಗೆ ನಾವು ಫೋರ್ಸ್ ಮಾಡಿಲ್ವಲ್ಲ, ನೀವು ಮಾಡಿ ಅಂತ. ನಾವು ಯಾರಿಗಾದ್ರೂ ಯಾವುದಾದ್ರೂ ವೀಡಿಯೋದಲ್ಲಿ ನೀವು ಬನ್ನಿ ಮಾಡಲೇಬೇಕಂತ ಯಾರಿಗಾದ್ರೂ ಏನು ಫೋರ್ಸ್ ಮಾಡಿಬಿಟ್ಟು ಹೇಳಿದರೆ ಹೇಳಪ್ಪ ಗುರು ನೀನು. ನಾವು ಯಾರಿಗೇನು ಫೋರ್ಸ್ ಮಾಡಿಲ್ಲ, ಏನೂ ಇಲ್ಲ. ನಾವು ಯಾರಿಗೂ ನಿಮ್ಗೆ ಇಷ್ಟ ಇದ್ದರೆ ಬನ್ನಿ, ಇಷ್ಟ ಇಲ್ಲಾಂದರೆ ಬೇಡ. ನಾವು ಯಾರಿಗೆ ಹೇಳೋಣ? ಮೇಡಮ್ ಟರ್ನಿಂಗಲ್ಲೇ ನಿಂತ್ಕೊಂಡ್ರೆ ಹೆಂಗೆ? ಎಲ್ಲಿಂದ ಬಂದುಬಿಡ್ತಾ ಯಾರು ಗೊತ್ತು? ಟರ್ನಿಂಗಲ್ಲೇ ನಿಂತ್ಕೊಂಡು ಬಿಡ್ತಾರೆ ಫೋನಲ್ಲಿ ಮಾತಾಡ್ಕೊಂಡು. ನೋಡೋಣ, ಡ್ಯೂಟಿ ಲಾಗಿನ್ ಆಗಿದ್ದೀನಿ ಇವತ್ತು. ಫಸ್ಟ್ ಆರ್ಡ್ರ್ ಎಲ್ಲಿ ಕೊಡ್ತಾನೆ ಗೊತ್ತಿಲ್ಲ. ಲಾಗಿನ್ ಆಗಿದ್ದೀನಿ 7:15 ಗಂಟೆಗೆ. 85% ಇದೆ ಸದ್ಯಕ್ಕೆ ನಮ್ಮ ಝೋನಲ್ಲಿ, ನ್ಯೂ ಬೆಲ್ ರೋಡ್, RT ನಗರ. ನಮಗೊಂದು ತಲೆನೋವು ಅಂದರೆ ಇನ್ಸ್ಟಾಮಾರ್ಟು, ಜೀನಿ ಏನಾದ್ರು ಆ್ಯಡ್ ಮಾಡ್ತಾರೆ ಅಂತ ಅದೊಂದು ತಲೆನೋವು ಆಗಿಬಿಟ್ಟೈತೆ ಇವಾಗ. ಬ್ರೋ, ನಾನು ಆಲ್ಮೋಸ್ಟ್ ನಾನು ಎಷ್ಟು ಜನಕ್ಕೆ ರೆಫರ್ ಮಾಡಿದ್ದೀನಿ ಅಂದರೆ, ಅದರಲ್ಲಿ ಕೆಲಸ ಮಾಡ್ತಾರೆ 20 ಜನಕ್ಕೆ ರೆಫರ್ ಮಾಡಿದ್ದೀನಿ. ಅದರಲ್ಲಿ ಕೆಲಸ ಮಾಡ್ತಾ ಇರೋದೇ ಒಂದು 4-5 ಜನ. ಎಲ್ಲರೇನು ಬಂದುಬಿಟ್ಟು ಇದೇ ಫೀಲ್ಡ್ ಅಂತ ಇದನ್ನು ಮಾಡ್ಕೊಂಡು ಹೋಗೋಲ್ಲ. ಯಾವುದೊಂದು ಆರ್ಡ್ರ್ ಕೊಟ್ಬಿಟ್ಟ ಕೆಫೆ ಅಹಮದಾಬಾದಿಂದ 49 ರೂಪಾಯಿ 2 ಕಿಲೋಮೀಟ್ರು. ಮಲ್ಟಿ ಆರ್ಡ್ರು. ಹೋಗ್ಬಿಡೋಣ ಬೇಗ. ಬಾರೋಣ ಬೇಗ ಬಾರೋಣ. ಐಶಲ ಜೈ ಆಂಜನೇಯ. ಬರ್ರಿ, 2 ಆರ್ಡ್ರ್ ಕೊಟ್ಟಾನ ಫಸ್ಟ್ನೇ. 2 ಆರ್ಡ್ರು ರೆಡಿ ಇರೋದು, ಲೋಕಲ್ಸ್ ಆರ್ಡ್ರು 2. ಬರ್ರಿ, ಅಲ್ಲಿ ಪಿಕಪ್ ಆದಮೇಲೆ ಸಿಗ್ತೀನಿ. ಫಸ್ಟ್ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಅಣ್ಣ, ಇದು 3880 ಕೊಡೋಕ್ಕಿಲ್ಲ, ರೆಡಿ ಇದೆ. 7106 ಮತ್ತು ಅದು ರೆಡಿ ಅದು ಕೊಟ್ಟವ್ರೆ. ಅಣ್ಣ 3880 7106 ಕೊಡಿ. 7106 ಕೊಡಿ. ಇವಾಗ ಜಸ್ಟ್ ಲಾಗಿನ್ ಆಗಿದೆ ಅಣ್ಣ. ಯಾರು ಶಂಕರ್ ಅವರ? ಇಲ್ಲ, ಅವ್ರೇನು ರಜಾ ಹಾಕಿರ್ಬೇಕು ಅನ್ಸುತ್ತೆ. ಏನೆಲ್ಲ ನೈಟಲ್ಲೆಲ್ಲ ಯಾರು ಮಾಡ್ಕೊಂಡೆ ಜೋಶಲ್ಲಿ ಯಾರೂ ಮಾಡ್ಕೊಂಡೇ ಇಲ್ಲ ಅನ್ಸುತ್ತೆ. ಅದಕ್ಕೆ ಸರಿ ಅಣ್ಣ. ಹೌದಾ? ನಾವು ಮಾಡಲಿಲ್ಲ ನಿನ್ನೆ.
ಹಾಂ ಎಲ್ಲ ಕಡೆನಾ? ಹೌದಾ? ಒಬ್ಬ ಇಲ್ಲಿ ನಂದನ ಪ್ಯಾಲೇಸು ನೋಡ್ರಿ, ನಿನ್ನೆ ಅಷ್ಟೊಂದು ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಇತ್ತಂತೆ. ಮ್ಯಾಚ್ ಇದ್ದಿದ್ದು ಕಾರಣ ಏನಪ್ಪ ಕ್ರೇಜು ಇದು. ನಮ್ಮ RCB ಕ್ರೇಜ್ ಅಂದರೆ ಇರಿ 2 ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ, ತೊಗೊಂಡು ಹೋಗೋಣ ಇವಾಗ. ಮೇಡಮ್ ಆರ್ಡ್ರ್ ನಿಮ್ದೇನಾ? ನೇಮ್ ಮೇಡಮ್ ನೇಮ್ ರಮೇಶ್. ಓಕೆ ತೊಗೊಳ್ಳಿ. 2 ಆರ್ಡ್ರ್ ಡ್ರಾಪ್ ಆಯಿತು. ಲೋಕಲ್ ಆರ್ಡ್ರ್ ಕೊಟ್ಟಿದ್ನಲ್ಲ ಅದಕ್ಕೆ ಎಷ್ಟು ರೂಪಾಯಿ? ಇದಕ್ಕೂ 49 ರೂಪಾಯಿ ಟೋಟಲ್. ಇರಿ ಯೂಟ್ಯೂಬಿಂದ ಮತ್ತೊಂದು ಆರ್ಡ್ರ್ ಕೊಟ್ಟೆ ಬಿಟ್ಟ. ಇಷ್ಟು ಬೇಗನೆ ಏನಿದು ಇಷ್ಟೊಂದು ಬೇಗ? ಏನು ಸಡನ್ನಾಗಿ ಕೊಟ್ಬಿಟ್ಟವನೆ. ಏನು RCB ಗೆದ್ದಿದ್ದಕ್ಕೆ ಏನು ಇಷ್ಟೊಂದು ಬೆಳಗ್ಗೆ ಇದನ್ನು ಅಡುಗೆ ಮಾಡೋದು ಬೇಡ, ಇವತ್ತು ಆರ್ಡ್ರ್ ಮಾಡಿಬಿಟ್ಟು ತಿನ್ನೋಣ ಅಂತ ಅಂದ್ಕೊಂಡ್ಬಿಟ್ಟವ್ರು ಅನಿಸುತ್ತೆ. ಓಂ ನಮಃ ಶಿವಾಯ. ಜೈ ಗಣಪತಿ ಪಪ್ಪ. ನೋಡೋಣ ಬರ್ರಿ, ಇವಾಗ 3ನೇ ಆರ್ಡ್ರ್ ಪಿಕಪ್ಗೆ ಹೋಗ್ತಾಯಿದ್ದೀನಿ. ಇವಾಗ ಮತ್ತೊಂದು ಆರ್ಡ್ರ್ ಕೊಟ್ಟಿರೋದು ಕುಟ್ಟನಾಡು ರೆಸ್ಟೋರೆಂಟಿಂದ. ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ ಇರಿ ತೋರಿಸ್ತೀನಿ. 6:30 ಆರ್ಡ್ರ್ ಹೊಡೆದಿದ್ದೀನಿ, 352 ರೂಪಾಯಿ ಅರ್ನಿಂಗ್ಸ್ ಆಗಿದೆ 1 ಅವರ್ 26 ನಿಮಿಷದಲ್ಲಿ. ಪರವಾಗಿಲ್ವೇ? ಇವಾಗ ಮತ್ತೆ ಎಲ್ಲಿ ಹೋಗಬೇಕು? ಯಾವ ಕಡೆಯಿಂದ ಹೋದರೆ ಬೆಸ್ಟು? ಕುಟ್ಟನಾಡಿಗೆ ಮಾನ್ಯತೆ ಟೆಕ್ ಪಾರ್ಕ್ ಒಳಗಡೆಯಿಂದ ಹೋಗ್ತೀನಿ, ಅಲ್ಲಂದ್ರೆ ಅಲ್ಲಿ ಯೂಟರ್ನ್ ಮಾಡೋಕ್ಕೆ ಈಜಿ ಆಗುತ್ತಲ್ಲ ತನಿಸಂದ್ರ ಸಿಗ್ನಲಲ್ಲಿ. ಈ ಕಡೆಯಿಂದ ಹೋದರೆ ಫುಲ್ ಅಲ್ಲಿ ರೋಡ್ ಬೇರೆ ಜಾಮ್ ಇರೋದು. ST ಮಾಲ್ ಕಡೆಯಿಂದ ಹೋದರೆ ಡೈರೆಕ್ಟಾಗಿ ಮಾನ್ಯತೆ ಟೆಕ್ ಪಾರ್ಕ್ ಒಳಗಡೆಯಿಂದ ಹೊಡೆದು ಅಲ್ಲಿ ಒಳಗಡೆಯಿಂದ ಹೋಗ್ಬೋದಲ್ಲ, ಬೇಗ ಹೋಗ್ಬಿಡ್ತೀನಿ. ಇಷ್ಟು ಬೇಗ ಕುಟ್ಟನಾಡು ಓಪನ್ ಮಾಡಿಬಿಟ್ಟವ್ರ ಬೆಳಗ್ಗೆ. ಏನಾದರೂ ಇಲ್ಲಿ ಬಿಡಿ ಪಿಕಪ್ ಮಾಡ್ಕೊಂಡು ಇಲ್ಲಿ RT ನಗರ ಡ್ರಾಪ್ ಐತೆ. ಇನ್ನು ಟಿಫನ್ ಮಾಡಬೇಕು. ಇರಿ ಸ್ಲಾಟ್ ಬುಕ್ ಮಾಡ್ಕೊಂಡು ಗೊತ್ತಾಗ್ತಲ್ಲ ನನಗೆ, ನೆನಪೇ ಎಲ್ಲ ಮರ್ತೋಗ್ತಾ ಇದ್ದೀನಿ. ಆಗಿದೆ 9:12 12:4 ಮಾಡ್ಕೊಂಡಿದ್ದೀನಿ ಸ್ಲಾಟ್ಸ್ ಎಲ್ಲ. ಬರೀ ಮತ್ತು ಆಮೇಲೆ ಸಿಗ್ತೀನಿ. ನೋಡಿ ಸ್ನೇಹಿತರೆ, ನಾನು ಎಲ್ಲಿದ್ದೀನಿ? ಇಲ್ಲಿ ಕನಕ ನಗರದಲ್ಲಿ ಇದ್ರೆ ಯಾವುದು ಇದದು ಮುನ್ನೂರಾಯನಪಾಳ್ಯ ಸುಲ್ತಾನಪಾಳ್ಯ 80 ಫೀಟ್ ರೋಡ್ ಸಂಜಯನಗರಕ್ಕೆ ಪಿಕಪ್ಪು ಡ್ರಾಪು ಗಂಗಾನಗರ. ಇಲ್ಲಿ ನೋಡಿ ಮ್ಯಾಪ್ ಹಾಕ್ತೀನಿ ಹೋಗ್ಬೇಕಾರೆ ಎಷ್ಟು ಕಿಲೋಮೀಟ್ರ್ ಪಿಕಪ್ ಅಂತ. ಏನು ನಿನ್ನ ಮಗನ 4.1 ಕಿಲೋಮೀಟ್ರ್ ಪಿಕಪ್ ಹೇಳಿದ್ಬಿಟ್ಟವನೆ. ಏನು ಮಾಡೋಕ್ಕಾಗಲ್ಲ, ಹೋಗೋಣ ಇರಿ. ಇವಾಗ ಲೊಕೇಶನ್ ಹತ್ರ ಬಂದಿದ್ದೀನಿ. ಆಲ್ಮೋಸ್ಟು 4.5 ಕಿಲೋಮೀಟ್ರ್ ಅಂದರೆ 4 ಕಿಲೋಮೀಟ್ರ್ ಮೇಲೇ ಬಂದಿರೋದು. ಇರಿ ಕೊಟ್ಬಿಡೋಣ. 302 ಯಾವ್ದು ಮೇಡಮ್? 302 ಆ ಕಡೆನಾ? ಹಾಂ, 1 ನಿಮಿಷ ತೊಗೊಳ್ಳಿ. 4.5 ಕಿಲೋಮೀಟ್ರ್ ಪಿಕಪ್ ಬಂದಿದ್ದೀನಿ ಮೇಡಮ್. ಡೆಲಿವರಿ ಬಾಯ್ಸ್ ಯಾರೂ ಇಲ್ಲ. ಯೂಟ್ಯೂಬ್ ಮಾಡಿ ಮೇಡಮ್, ವೀಡಿಯೋ ಪ್ರೂಫ್ ಇದೆ, ಅದಕ್ಕೆ ಹೇಳಿದ್ದು ನನ್ನ ಹತ್ರ ಪ್ರೂಫ್ ಇದೆ ಅಂತ. ಓಕೆನಾ? ಅವರು ಎಲ್ಲಿ ನಾನು ಆ ಕಡೆ ಇದ್ದೀನಿ, ಅದಕ್ಕೆ ಯೂಟ್ಯೂಬ್ ವೀಡಿಯೋ ಮಾಡೋದು. ಥ್ಯಾಂಕ್ ಯು ಮೇಡಮ್, ಬಾಯ್. ನೋಡೋಣ, ಡ್ರಾಪ್ ಕೊಟ್ಟಿದ್ದೀನಿ. ಮತ್ತೆ ಇಲ್ಲಿ ಕೊಟ್ಟ ಆರ್ಡ್ರು ಫ್ರೆಶ್ ಮನೆಯಿಂದ ಆರ್ಡ್ರ್ ಕೊಟ್ಟ ನೋಡಿ. ಇವಾಗ ಮತ್ತೆ ಬೇರೆ ಕಡೆ ಪಿಕಪ್ ಎಷ್ಟು ದೂರ ಹಿಡಿತಾ ಇದ್ದಾನೆ? 4 ಕಿಲೋಮೀಟ್ರ್ 38. ಏನು ಮಾಡೋಕ್ಕಾಗಲ್ಲ, ಹೋಗೋಣ ಇವಾಗ ಮತ್ತೆ ಅಲ್ಲಿ. ಇಲ್ಲ, ಯಾವುದಕ್ಕೆ ಬರಬೇಕು? ನಾನೇನು ಒಳಗಡೆ ಹೋಗ್ತಾ ಇದ್ದೀನಿ, ಅಪಾರ್ಟ್ಮೆಂಟ್ ಒಳಗಡೆ. ಹಾಂ, ನಾನೇ ಕೊಡಲಿ? ನಾನು ಮಾತಾಡಿದ್ದು ಮುಗ್ದೋಯ್ತು ಅಷ್ಟೇ, ನನ್ನ ಕೆಲಸ ಮುಗ್ದೋಯ್ತು. ಹಾಂ, ಬರೀಬೇಕಂತೆ. ತಗೋ ಬರ್ದಿದ್ದೀನಿ ನೋಡು, ಏನಾರು ಮಾಡ್ಕೊ, ಕೊಡೋಗು ಎಲ್ಲರೂ ಬಿಡೋಗು. ಡ್ರಾಪ್ ಕೊಡ್ತಾಯಿದ್ದೀನಿ ಇರಿ. ನೋಡೋಣ ಎಷ್ಟು? 91 ರೂಪಾಯಿ ಕೊಟ್ಟಿದ್ದ, ಇವಾಗ 22 ರೂಪಾಯಿ ರಿಟರ್ನ್ ಅಮೌಂಟ್ ಐತೆ. ಇರಿ ಎಷ್ಟು ಕಿಲೋಮೀಟ್ರ್ ಬಂದೆ ಅದನ್ನು? 41 ನಿಮಿಷ 46 ನಿಮಿಷ ಬಂದೀನಿ 11.5 ಕಿಲೋಮೀಟ್ರಿಗೆ. ಯಾಕಂದ್ರೆ ಮತ್ತೊಂದು ಆರ್ಡ್ರ್ ಕೊಟ್ಟೆ ಬಿಟ್ಟ ಇಲ್ಲಿಂದ. ಯಾವನು ಗುರು ಇವನು? ನೀವು ಕಲ್ಯಾಣ ನಗರಿಂದ ಪಿಕಪ್ಪು ಎಲ್ಲಿಂದ ಎಲ್ಲಿ? ಲಿಂಗರಾಜಪುರಂಗೆ 7 ಕಿಲೋಮೀಟ್ರಿಗೆ 58 ರೂಪಾಯಿ ಅಂತೆ. ಮಲ್ಟಿ ಆರ್ಡ್ರು ಅಲ್ಲಿಂದ. ಇದೆಲ್ಲಿ? ಕಾವಲ್ ಬೆಳೆಸೋದ್ರೆ 1.5 ಟ್ರಿಪ್ಸ್ ಕೌಂಟಿಂಗು 2 ಆರ್ಡ್ರ್ ಕೊಟ್ಬಿಟ್ಟ. ಕೊಡಲಿ ಹೆಂಗಾದ್ರೂ ಕೊಡಲಿ, ಹೋಗೋಣ ನೋಡ್ರಿ ಮತ್ತೆ ಪಿಕಪ್ ಮಾಡಿ. ಇವಾಗ ಟೈಮು 12 ಗಂಟೆ ಆಗಿದೆ. ಆಲ್ಮೋಸ್ಟು 763 ರೂಪಾಯಿ ಅರ್ನಿಂಗ್ಸ್ ಇದೆ. 4 ಅವರ್ 37 ನಿಮಿಷ 15 ಅವರೇ ಆರ್ಡ್ರ್ ಹೊಡೆದಿದ್ದೀನಿ. ಫಸ್ಟ್ ಟಾರ್ಗೆಟ್ಗೆ ಇನ್ನೂ ಬೇಕಾಗಿರೋದು 8 ಆರ್ಡ್ರು. ನೋಡೋಣ ಇನ್ನೂ ಎಲ್ಲೆಲ್ಲಿ ಕೊಡ್ತಾನೆ. ಇಲ್ಲೇ ನಮ್ಮ ಗಂಗಾನಗರದಲ್ಲೇ ಇದ್ದೀನಿ. ಏನು ನಮ್ಮ ಏರಿಯಾ ಬಿಟ್ಟರೆ ನಂಗೆ ಬೇರೆ ಏರಿಯಾಕ್ಕೆ ಆಗ್ತಾಯಿಲ್ಲ ಇವತ್ತು. ಆ ಸಾಕಾರ ನಗರ ನೋಡಿಲ್ಲ, ಏನೂ ನೋಡಿಲ್ಲ. ಆ ಕಡೆ ಇವತ್ತು ಆರ್ಡ್ರೇ ಕೊಟ್ಟಿಲ್ಲ. ಆಲ್ಮೋಸ್ಟು ಇಲ್ಲೇ ನಮ್ಮ ಏರಿಯಾದಲ್ಲೇ ಓಡಿಸ್ತಾವನೆ. ಬಿಟ್ಟರೆ 2-3 ಸರಿ ಒಂದು ಹೆಣ್ಣೂರಕ್ಕಷ್ಟು ಹಾಕದ. ಹೆಣ್ಣೂರು ರೋಡು ಆ ಕಡೆ ಕಲ್ಯಾಣ ನಗರ ಆ ಸೈಡು
ಅದು ಬಿಟ್ಟರೆ ಎಲ್ಲ ಮಲ್ಟಿ ಆರ್ಡ್ರು 2 ಸಲ ಓಡಿಸೋಣೆ. ನೋಡೋಣ, ಇದು 15:15 ಆಗಿದೆ. ಇನ್ನೊಂದು 5:15 ಬಿದ್ದರೆ 2 ಆರ್ಡ್ರ್ ಕೌಂಟ್ ಆಗಿಬಿಡುತ್ತೆ ಅವಾಗ. ಅಂದರೆ ಇದೊಂದು ಅರ್ಧ ಅದೊಂದು ಅರ್ಧ ಆಗುತ್ತಲ್ಲ 1:15. ನೋಡೋಣ ಬರ್ರಿ ಇನ್ನೂ ಎಷ್ಟಾಗುತ್ತೆ ಇವತ್ತು ಅರ್ನಿಂಗ್ಸ್. ಮತ್ತೆ ಸಿಗ್ತೇನೆ ಆಮೇಲೆ. ಇಲ್ಲಿ ನೋಡ್ರಪ್ಪ ಮೇಘನಾ ಫುಡ್ಸು. ಇದರಲ್ಲಿ ಎಷ್ಟೊತ್ತು ಕೊಡ್ತಾರೆ ಯಾರಿಗೂ ಗೊತ್ತು. ರೆಡಿ ಇದ್ದವ್ರು ಬೇಗ ಕೊಡೋಕೆ ಏನು ಮಾಡ್ತಾರೆ ಯಾರಿಗೂ ಗೊತ್ತು. ಏನು ಸಮಾಚಾರ ಈ ಕಡೆ? 4 ಕಿಲೋಮೀಟ್ರ್ ಪಿಕಪ್ ಹೇಳಿದ್ರೆ ಹೆಂಗೆ? 4 ಕಿಲೋಮೀಟ್ರ್ ಪಿಕಪ್ ಹೇಳಿದ್ರೆ ಹಾಂ ಬ್ಯಾಚ್ ಆರ್ಡ್ರು. ಇದು ಉಡುಪಿ ಪಾರ್ಕು ಮತ್ತು ಇದೊಂದು ಏನು ಹಾಂ ಯಾವುದು? ಹಾಂ ಡ್ರಾಪು ಇಲ್ಲೇ ವಸಂತ ನಗರ. ಹಾಂ 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 ಅದು ಉಲ್ಟಾ. ಫಸ್ಟ್ ಅದು ಕೊಟ್ಟು ನನಗೆ ಇವತ್ತು ಪಿಕಪ್ ಅದೇ ಥರ ಆಯ್ತು ಒಂದು ಆರ್ಡ್ರು. ಅಣ್ಣ ಇದು ಯಾರು ಕೊಡ್ತೀರಾ ಆರ್ಡ್ರಸ್ಸು? ಇಲ್ಲಿ ಯಾರು ಇಲ್ವಾ? ಇಲ್ಲಿ ಯಾರು ರೆಸ್ಪಾನ್ಸಾಗಿ ಕೊಡ್ತಾ ಇಲ್ಲ. ಅಲ್ಲಿ ನಿಂತ್ಕೊಂಡವ್ರೆ ಅವಾಗಿಂದ. ಯಾರು ಇಲ್ಲಿ ಯಾರು ಇದು ಮಾಡ್ತಾವ್ರಪ್ಪ? ಅಣ್ಣ ಒಬ್ಬೊಬ್ರು ಇಸ್ಕೊಂಡು ಹೋಗ್ರಿ ಅಣ್ಣ. ಎಷ್ಟೊತ್ತು ಸುಮ್ಮನೆ ಟೈಮ್ ಎಷ್ಟು ಕೈ ಹಾಕಿದ್ರೆ ಬನ್ನಿ ಸ್ವಲ್ಪ ಹಿಂದೆ ತೊಗೊಂಡು ಹೋಗ್ಬಿಡ್ತಾರೆ. 2 ನಿಮಿಷ ತೊಗೊಂಡು ಹೋಗ್ಬಿಡ್ತಾರೆ ಸುಮ್ಮನೆ ಗುಮ್ಮನೆ. ನಮಗೆ ಟೈಮ್ ಎಷ್ಟು, ಎಲ್ಲರಿಗೂ ಟೈಮ್ ಎಷ್ಟು? ಸರ್ ಅಲ್ಲಿ ಬೇಗ ಕೊಡೋಕೆ ಹೇಳಿ. ಎಷ್ಟೊತ್ತು ಹುಡುಗರು ನಿಂತ್ಕೋಬೇಕು. ಏನು ಈ ಥರ ಹುಡುಗರು ನಿಂತ್ಕೊಂಡ್ರೆ ಸರಿ ಅಲ್ಲಪ್ಪ. ಬೇಗ ಇಸ್ಕೊಂಡು ಮೇಘನ ಅಲ್ಲಿ ನೋಡಿ ಸಕ್ಕರೆ ಬೇಗ ಕೊಡ್ತಾರೆ. 2 ಅದೇನಾ? 2 ಮೇಘನಾನೇ. ಏ ಅಪ್ಪ ನೋಡ್ರಪ್ಪ ಒಳಗಡೆನೂ ಅವ್ರದ್ದು ಇದನ್ನು ಹೊರಗಡೆನೂ ಹಿಂಗೆ. ಅಪ್ಪ ಇರಿ ಸಿಗ್ತೀನಿ ಮತ್ತೆ ಆಮೇಲೆ. ಆಕಾಶ್ PNDY ಹೆಸರು ಬರ್ದಿದ್ದೀನಿ. ಆಕಾಶ್ ಪಾಂಡ್ಯ ಅಂತ ಇಟ್ಟಿದ್ದೀನಿ. ವರ್ಕಲ್ಲಿ ಇಟ್ಟಿದ್ದೀನಿ ನೋಡಿ. ಅಡ್ರೆಸ್ಸು ಇಟ್ಟಿದ್ದೀನಿ. ಡೆಲಿವರಿ ಕಂಪ್ಲೀಟ್ ಕೊಡ್ತಾಯಿದ್ದೀನಿ. ಕಸ್ಟಮರ್ ಹೇಳಿದ್ರು ಇಡಿ ಅಂತ ವರ್ಕಲ್ಲಿ ಇಟ್ಟಿದ್ದೀನಿ. ಇವಾಗ ತೊಗೊಂಡೋಗ್ಬಿಟ್ಟು ಹೋಗೋಣ. ಇವಾಗ ಕಾರ್ನರ್ ಎಕ್ಸ್ಟ್ರೀಮ್ ಬಿದ್ದಿರೋದು ಆರ್ಡ್ರು. ಅಣ್ಣ 3864 ಕೊಡಿ. 3864 ಹಾಂ. ನೋಡೋಣ ಇದೊಂದು ಆರ್ಡ್ರ್ ಕೊಟ್ಟರೆ ಎಷ್ಟಪ್ಪ ಆಗುತ್ತೆ ಅಂದರೆ ಅರ್ನಿಂಗ್ಸು ಒಂದು 800 ಒಂದು 900 ಆಗುತ್ತೆ. ಥ್ಯಾಂಕ್ಸ್ ಅಣ್ಣ. ಇನ್ನೂ ಬೇಕಾಗಿರೋದು ಫಸ್ಟ್ ಟಾರ್ಗೆಟ್ಗೆ 3. ನೋಡೋಣ 3864 ಕೊಟ್ಟ. 3519 ಪಿಕಪ್ ಆಯಿತು. ಇದನ್ನು ಕೊಟ್ಟರೆ ಇನ್ನು 2 ಬೇಕಾಗಿರೋದು. ಟೈಮಿಂಗ್ಸ್ ಇವಾಗ 1:30 ಗಂಟೆ ಆಗಿದೆ. ಬರೀ ನಿಮಗೆ ಲಾಸ್ಟಲ್ಲಿ ಇವಾಗ 3:30 ಗಂಟೆ ಮೇಲೆ ಸಿಗ್ತೀನಿ. 9051 ಇದು ಎಷ್ಟೇ ಆರ್ಡ್ರಪ್ಪ ಅಂದರೆ ಫಸ್ಟ್ ಟಾರ್ಗೆಟ್ ಮುಗಿದೋಗುತ್ತೆ. 3 ಗಂಟೆ 5 ನಿಮಿಷ ಆಗಿದೆ. ಎಲ್ಲಪ್ಪ ಡ್ರಾಪ್ ಅಂದರೆ ಇದು ಯಾವುದೋ 3rd ಹೋಟೆಲ್ PG ಅಂತೆ. ಅಭಿಷೇಕ್ ಸಿಂಗು ಇಲ್ಲಿ ಯಶವಂತಪುರ ಹತ್ರ ಬಿದ್ದಿರೋದು ಆರ್ಡ್ರು. ಇಲ್ಲಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ 1000 ರೂಪಾಯಿ ಚಿಲ್ಲರೆ ಆಗಿದೆ. ಯಾವುದು ಗ್ರೌಂಡ್ ಫ್ಲೋರು 1041 + 155. ಇದೊಂದು ಒಂದು 50 ರೂಪಾಯಿ ಕೊಟ್ಟಿರೋದು. ಇದೊಂದು ಕೊಟ್ಟರೆ ಏನು ಬೇಕಾಗಿರೋದು 10 ಆರ್ಡ್ರು. ಇದೊಂದು ಕೊಟ್ಟು ಊಟ ಗೀಟ ಮಾಡಿಕೊಂಡು 10:45 ಡ್ಯೂಟಿ ಆಫ್ ಮಾಡಿಬಿಟ್ಟು ಮನೆಗೆ ಹೋಗಿ ಡೈರೆಕ್ಟಾಗಿ ನಿಮಗೆ ಇವಾಗ ಸಾಯಂಕಾಲ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. 2000 years later. ಇವಾಗ ಸಾಯಂಕಾಲ 7 ಗಂಟೆ ಲಾಗಿನ್ ಆಗಿದ್ದೀನಿ. ಅಣ್ಣ 3733 ಕೊಡಿ. 3733 ಇನ್ನೂ ಬೇಕಾದ್ರೆ ನನಗೆ ತುಂಬ ಆರ್ಡರ್ಸ್ ಬೇಕು. 10-11 ಆರ್ಡರ್ಸ್ ಬೇಕಾಗಿರೋದು. ಇದು ಹುಡುಗಿನ ಹಾಂ ಇಲ್ಲೇ ಮ್ಯಾನೇಜರ್ ಇದ್ದಾರಲ್ಲಣ್ಣ. ಇಲ್ಲೇ ಅಲ್ಲಿ ಟೀ ಕುಡಿಯೋಕೆ ಹೋಗಿರ್ತಾರೆ ನೋಡಿ. ಬ್ಯಾಕ್ ಸೈಡ್ ಇಲ್ಲೇ ಬರ್ತಾರೆ ನೋಡಿ. ಅವ್ರ ಗಾಡಿ ಇದೆ ನೋಡಿ. ಹಾಂ ಹೇಳಿ. ಏನಂದ್ರೆ 3 ವಾರಕ್ಕೆ ಪೇಮೆಂಟ್ ಆಗಿಲ್ಲ. ಹೌದಾ? ಅಕೌಂಟ್ ನಂಬರ್ ಬೇರೆ ಕೊಟ್ಟಿದ್ರೆ ನೋಡಿ. ಅಕೌಂಟ್ ನಂಬರ್ ಅವ್ರು ಹೇಳ್ತಿದ್ದಾರೆ, ಇಂಥ UTR ನಂಬರ್ ಹೇಳ್ತಿದ್ದಾರೆ. ಹಾಂ ಆದರೆ ಬಂದೇ ಇಲ್ಲ ನನಗೆ. ಹೌದಾ? ಒಂದೇ ನಿಮಿಷ ನೋಡಿರಿ. 3 ವಾರದ 9,000 ಪೇಮೆಂಟ್ ಆಗಿಲ್ಲ. ಎಷ್ಟು? 9,000. 9,000. 6,000 ಇದೊಂದಾಗಿಲ್ಲ. 0. ಹೌದಾ? ಇಲ್ಲೇ ಇರ್ತಾರೆ ನೋಡಿ. ಇಲ್ಲಿ ಗಾಡಿ ತೋರಿಸ್ತೀನಿ ಬರ್ರಿ ಮ್ಯಾನೇಜರ್ದು. ಏನು ಇವ್ರದ್ದು ಪೇಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ ನಮಗೆ ಅದ್ರ ಬಗ್ಗೆ. ಅಪ್ಪಾ ಚುಚ್ಕೊಂಡ್ಬಿಟ್ಟು ಇದೇ ಗಾಡಿ ಇಲ್ಲೇ ಬರ್ತಾರೆ ನೋಡಿ ಅವ್ರದ್ದು. ಇದು ಹೆಲ್ಮೆಟ್ ಹಾಕಿದಾರಲ್ಲ. ಹಾಂ ಅದೇ ಗಾಡಿ ಅಲ್ಲೇ ಬರ್ತಾರೆ ನೋಡಿ. ಹೆಸರು ಮೋಹನ್ ಅಂತ. ಮೋಹನ್ ಅಂತ.
ಹಾಂ ಇಲ್ಲೇ ಬರ್ತಾರೆ ನೋಡಿ. ಹಾಂ ಅಣ್ಣ ಇಲ್ಲ ಅವ್ನೇನು ಗೊತ್ತಿಲ್ಲ, ರಜೆ ಹಾಕಿರ್ಬೇಕು ನಿನ್ನೆ ಗೆದ್ದಿದ್ದು ಖುಷಿಗೆ. ಸರಿ ಅಣ್ಣ ಆಯ್ತು ಬಾಯ್. ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್. ನೋಡೋಣ ಇವಾಗ ಆರ್ಡ್ರು ಎಲ್ಲಿ ಜಾಳಹಳ್ಳಿ ಕ್ರಾಸ್ ಹತ್ರ ಹಾಕಿರೋದು ಆರ್ಡ್ರು. ಬರ್ರಿ ಹೋಗೋಣ, ಇದನ್ನು ಪಿಕಪ್ ಮಾಡಿದ್ದೀನಿ ಡ್ರಾಪ್ ಮಾಡೋಕ್ಕೆ ಇವಾಗ. ಇಲ್ಲ ಅಣ್ಣ ಒಬ್ಬ ಗಿಚ್ಚ ಲೈನ್ ಹಾಕ್ಯ ನೋಡ್ರಿ. 4G 5G ಯಾರು ಬೇಕಾದರೂ ಕೊಡ್ಬೋದು, ಬಟ್ ಹೊಟ್ಟೆಗೆ ಗಂಜಿ ರೈತ ಮಾತ್ರ ಕೊಡೋಕ್ಕಾಗೋದು. ಏನು ಸಖತ್ತ ಲೈನ್ ಬರ್ದವನೆ. ಜೈ ಆಂಜನೇಯ ಮಾತಂದ್ರೆ 100% ಮಾತಿದ್ದು ನಿಜ. 4G 5G ಯಾರು ಬೇಕಾದರೂ ಕೊಡ್ತಾರೆ, ಯಾಕಂದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಅದು ಹೊಟ್ಟೆಗೆ ಅನ್ನ ಕೊಡೋ ರೈತ ಒಬ್ಬನೇ. ಅಲ್ಲಿನೂ ಫುಲ್ ಜಾಮ್ ಇರೋದು ಅದು. ಹೌದಾ ತಗೊಳ್ಳಿ ಸರ್. ಓಕೆ, ಕಸ್ಟಮರ್ ಲೊಕೇಶನೇ ಬೇರೆ ಕಡೆ ಇತ್ತು, ಆದರೆ ನಾವು ಡ್ರಾಪ್ ಇಲ್ಲಿ ಕೊಡ್ತಾಯಿದ್ದೀನಿ ಇವಾಗ. ಏನು ಮಾಡೋಕ್ಕಾಗಲ್ಲ, ಅಷ್ಟೊಂದು ಜಾಮ್ ಆಗಿಬಿಟ್ಟಿತ್ತಲ್ಲ, ಅದಕ್ಕೆ ಅವ್ರಿಗೆ ಹೇಳಿರೋ ಅಂದರೆ ಅವರೇ ಬರ್ತಾನಂತ ಹೇಳಿದ್ರು. ಬರ್ತಾಯಿದ್ವಿ ಅಂತ ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿವರೆಗೆ ಬರ್ತಾನಿದ್ದಾರೆ. ಅದಕ್ಕೆ ಸುಮ್ಮನೆ ಏನು ತಲೆನೋ ಬೇಡ ಅಂದ್ಕೊಂಡು ಕೊಟ್ಬಿಟ್ಟೆ ಇವಾಗ. ಬರ್ರಿ, ಇನ್ನೂ ಬೇಕಾದ್ರೆ ನನಗೆ ಆರ್ಡ್ರಸ್ಸು 1300 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇನ್ನು 8 ಆರ್ಡ್ರ್ ಹೊಡಿಬೇಕು, ಮತ್ತೆ ಸಿಗ್ತೀನಿ ನಿಮ್ಗೆ. ಆಮೇಲೆ ಹೋಗಲ್ಲ ಇಲ್ಲಿಂದ, ಸಿಗ್ತೀನಿ. ಇವತ್ತಿನ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಎಷ್ಟಪ್ಪಾಗಿದೆ ಅಂದರೆ 21,175. ಬೆಳಗ್ಗೆ ಎಷ್ಟು ಕಿಲೋಮೀಟ್ರ್ ಆಗಿತ್ತಪ್ಪ ಅಂದ್ರೆ ಗಾಡಿ 21,283 ಕಿಲೋಮೀಟ್ರ್ ಆಗಿದೆ, ಅಂದರೆ ಬೆಳಗ್ಗೆ ಆಗಿತ್ತು. ಆಮೇಲೆ ಇವಾಗ ಸಾಯಂಕಾಲ ಇವಾಗ ಮನೆ ಹೋಗ್ಬೇಕು ಇನ್ನೊಂದು 2-3 ಕಿಲೋಮೀಟ್ರು. ಅದೊಂದಂದ್ರೂ ನನ್ನ ಹತ್ರ 92 ಇಟ್ಕೊಳ್ಳಿ. 21,175 ಕಿಲೋಮೀಟ್ರ್ 192 ಕಿಲೋಮೀಟ್ರ್ ಓಡಿಸಿದ್ದೀನಿ. ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟಪ್ಪ ಅಂದರೆ 1,667 ಪ್ಲಸ್ 445 ಪ್ಲಸ್ ಇದು 55 ರೂಪಾಯಿ ಇದೆ. ಈ ಆರ್ಡ್ರ್ ಡೆಲಿವರಿ ಕಂಪ್ಲೀಟ್ ಕೊಡಬೇಕು. ಇದೊಂದು 55 ರೂಪಾಯಿ ಪ್ಲಸ್ 500 ರೂಪಾಯಿ ಇನ್ಸೆಟಿವ್. ಟೋಟಲ್ ಅರ್ನಿಂಗ್ಸ್ ಬಂದುಬಿಟ್ಟು 2,667 ರೂಪಾಯಿಗಿದೆ. ಟೋಟಲ್ 2,667 ರೂಪಾಯಿಗೆ ಎಷ್ಟು 197 ಕಿಲೋಮೀಟ್ರು. ಮತ್ತು ಡೈಲಿ ನೀವು ಎಷ್ಟು ಹೊಡಿತೀರಿ ಕಮೆಂಟ್ ಬಾಕ್ಸ್ನ ಕಮೆಂಟ್. ಎಷ್ಟು ದಿವಸ ಆಯ್ತು ಗೊತ್ತಾ, ಆಲ್ಮೋಸ್ಟ್ ನಾನು ಒಂದು 10 ದಿವಸ 15 ದಿವಸ ಆಯಿತು ಕರೆಕ್ಟಾಗಿ ಇಷ್ಟು ಅರ್ನಿಂಗ್ಸ್ ಹೊಡೆದು. ಇವತ್ತು ಹೊಡೆದಿದ್ದೀನಿ ಫುಲ್ ಟಾರ್ಗೆಟ್. ಇವತ್ತು ಸ್ವಲ್ಪ ಸಮಾಧಾನ ಆಯಿತು. ಇಷ್ಟು ದುಡ್ಡು ನೋಡಿಬಿಟ್ಟು ಏನೊಂದು 300-400 ರೂಪಾಯಿ ಪೆಟ್ರೋಲ್ ಹೋಗಿರ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಅರ್ನಿಂಗ್ಸು ಚೆನ್ನಾಗಾಗಿದೆ. ಇದೇ ಥರ ಡೈಲಿ ಆಗ್ಲತ್ತ ದೇವ್ರ ಹತ್ರ ಬಿಡ್ಕೊಳ್ತಾನೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.